ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ, ನಾನೇನೋ ಹೇಳ್ತಿದ್ರೆ ನೀನ್ ಇನ್ನೇನೋ ಹೇಳ್ತಿದ್ಯಲ್ಲ. ನೀನ್ ಇವಾಗ ಡಿಪ್ಲೊಮ್ಯಾಟಿಕ್ ಆಗಿದ್ಯೋ ಅಥವಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಯೋಚನೆ ಮಾಡ್ತಿದ್ಯೋ, ಇದೆಲ್ಲ ಮ್ಯಾಟರಾ? ನಮ್ಗೆ ಮ್ಯಾಟರ್ ಇರೋದು ಏನಂದ್ರೆ ಮೈನಾ ಮತ್ತೆ ಧ್ರುವ ಮದ್ವೆ ಆಗ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಜಯಂತಿ ಮತ್ತೆ ಆನಂದ್ ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಮೈನಾ ಧ್ರುವ ಪ್ರಾಬ್ಲಮ್ ಸರಿ ಮಾಡ್ಬೇಕು ಅಂತಾನೆ ಜಯಂತಿ ಮತ್ತೆ ಆನಂದ್ ಮದ್ವೆ ಮಾಡಿಸ್ತಿರೋದು. ಅಲ್ಲ, ವಾಟ್ ಡು ಯು ಮೀನ್? ಮದ್ವೆ ಏರ್ಪಾಡಾಗ್ತಾ ಇರೋದು ಜಯಂತಿ ಆನಂದ್ ಮದ್ವೆಗೆ ಮಾತ್ರ ಅಲ್ಲ, ಧ್ರುವ ಮೈನಾ ಮದ್ವೆಗೂ. ಮೈನಾ ವಿಷಯದಲ್ಲಿ ಇನ್ ಮುಂದೆ ನಾನು ಏನೇ ಮಾಡಿದ್ರು ಅದು ಸೀಕ್ರೆಟ್ ಆಗೇ ಇರುತ್ತೆ. ನನಗ್ ಏನೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಅರ್ಥ ಆಗಂಗೆ ಎಕ್ಸ್ಪ್ಲೇನ್ ಮಾಡ್ತೀಯಾ? ಆನಂದ್ ಮತ್ತೆ ಜಯಂತಿ ಮದ್ವೆಲಿ ಅದ್ ಹೇಗ್ ಮೈನಾ ಮತ್ತೆ ಧ್ರುವ ಮದ್ವೆ ಮಾಡಿಸ್ತೀಯಾ? ಮಾಡಿಸ್ತೀನಿ. ಯಾಕಂದ್ರೆ ಧ್ರುವ ನನ್ನ ಹತ್ರ ಎಲ್ಲಾನು ಓಪನ್ ಆಗಿ ಹೇಳಿದ್ದಾನೆ. ಪುಷ್ಪಕ್, ನೀನ್ ಮತ್ತೆ ಮತ್ತೆ ಆ ಧ್ರುವನ ನಂಬಿ ಮೋಸ ಹೋಗ್ಬೇಡ. ಅವನು ಒಳ್ಳೆಯವನಲ್ಲ ಅಂತ ನಾನು ಅವತ್ತೇ ಬಿಡಿಸಿ ಎಷ್ಟು ಚೆನ್ನಾಗಿ ಹೇಳಿದೀನಿ. ಅವನು ಹೇಳೋದನ್ನ ನಂಬ್ತೀನೋ ನಂಬಲ್ವೋ ಅನ್ನೋದು ಸೆಕೆಂಡ್ರಿ. ಸದ್ಯಕ್ಕೆ ನಮಗಾಗಬೇಕಾಗಿರೋದು ಅವನ್ ಮೈನಾಗ್ ತಾಳಿ ಕಟ್ಟಬೇಕು, ಅದೇ ಇಂಪಾರ್ಟೆಂಟ್. ಆದ್ರೆ ಅದ್ ಯಾಕೋ ನನ್ಗಾಗೋ ಹಾಗೆ ಕಾಣಿಸ್ತಿಲ್ಲ. ಡೆಫಿನೆಟ್ಲಿ ಆಗುತ್ತೆ. ಬೆಟ್ಟದ ಮೇಲಿರೋ ದೇವಸ್ಥಾನದಲ್ಲಿ ಆನಂದ್ ಜಯಂತಿ ಮದ್ವೆ ಆಗೋವಾಗ ಇವರಿಬ್ರಿಗೂ ನಾನ್ ಮದ್ವೆ ಮಾಡಿಸ್ತೀನಿ. ಪುಷ್ಪಕ್, ನೀನ್ ಏನ್ ಹೇಳ್ತಿದ್ಯಾ ನನ್ಗೊಂದು ಅರ್ಥ ಆಗ್ತಿಲ್ಲ. ಅದೇ ಶುಕ್ರವಾರ ಧ್ರುವಗೂ ಮತ್ತೆ ತುಳಸಿಗೂ ಎಂಗೇಜ್ಮೆಂಟ್ ಇದೆ. ಅಲ್ಲಿ ಎಂಗೇಜ್ಮೆಂಟ್ ಆಗ್ತಿರೋ ಧ್ರುವ ಹೇಗೆ ನೀನ್ ಕರೆಯೋ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಬರ್ತಾನೆ? ಅದು ಅಲ್ದೆ ಅವನ್ಗೆ ಎಂಗೇಜ್ಮೆಂಟ್ ಆಗ್ತಿರೋದು ಸಿಟಿ ಒಳಗಡೆ ಇರೋ ದೇವಸ್ಥಾನದಲ್ಲಿ. ನೀನ್ ಪ್ಲಾನ್ ಮಾಡಿರೋದು ಬೆಟ್ಟದ ಮೇಲಿರೋ ದೇವಸ್ಥಾನದಲ್ಲಿ. ಅವನು ಅಲ್ಲಿಂದ ಊರಿಂದ ಆಚೆ ಬರೋದು. ಪುಷ್ಪಕ್, ಇಟ್ ಈಸ್ ಟೋಟಲಿ ಇಂಪಾಸಿಬಲ್. ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಊರಿಂದ ಆಚೆ ಇರೋ ದೇವಸ್ಥಾನದಲ್ಲಿ ಪ್ಲಾನ್ ಮಾಡಿರೋದು. ಎವ್ರಿಥಿಂಗ್ ಇಸ್ ಪಾಸಿಬಲ್. ಧ್ರುವ ಬರ್ತಾನೆ, ತಾಳಿ ಕಟ್ತಾನೆ. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಫಸ್ಟ್ ಆಫ್ ಆಲ್, ಮೈನಾ ಇದನ್ನ ಹೇಗೆ ಒಪ್ಕೋತಾಳೆ? ನರ್ತನ, ಇವತ್ ಬೆಳಗ್ಗೆ ಜಯಂತಿ ಆನಂದ್ಗೆ ಜಗಳ ಆಗಿದೆ. ಜಯಂತಿ ಅವ್ರ ಸೋದರ ಮಾವ ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿ ಏನೇನೋ ಮಾತಾಡಿದ್ದಾರೆ. ಅದೆಲ್ಲ ಯಾವುದೂ ನಿಜ ಅಲ್ಲ. ನಾನು ಕ್ರಿಯೇಟ್ ಮಾಡಿರೋ ಡ್ರಾಮಾ. ಡ್ರಾಮಾನಾ? ಜಯಂತಿ ಆನಂದ್ ಮಧ್ಯೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂಡ್ ಅವ್ರ ಮನೆಯಲ್ಲಿ ಅಂಥ ಎಂಥ ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ. ಆದ್ರೂ ಅವರಿಬ್ರು ಮದ್ವೆ ಮಾಡಿಸ್ತಾ ಇದ್ರು. ಇದೆಲ್ಲ ಮೈನಂಗೂ ಧ್ರುವಂಗೂ ಮದ್ವೆ ಮಾಡಿಸಿದ್ರು. ಆ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಮಾಡ್ತಾ ಇರೋ ಡ್ರಾಮಾ. ಮೈನಾ ಪ್ರಾಬ್ಲಮ್ಸನ್ನೆಲ್ಲ ತನ್ನೊಳಗಿಡ್ಕೊಂಡು ಅದನ್ನ ಆಚೆ ತೋರಿಸ್ತಾ ಇರೋ ಹೇಗೆ ಮೇಂಟೈನ್ ಮಾಡ್ತಾಳೋ ಅದೇ ಥರ ಮೈನಂಗೂ ಧ್ರುವಂಗೂ ಮದ್ವೆ ಆಗೋ ಥರ ಈ ವಿಷಯನ ನಮ್ಮೊಳಗೆ ಮುಚ್ಚಿಡ್ಕೊಂಡು ಮೈನಂಗೆ ಗೊತ್ತಿಲ್ದೇನೆ ಅವಳು ಮದ್ವೆ ಮಾಡಿಸ್ತೀನಿ. ಈ ಕಡೆ ಆನಂದ್ಗೂ ಜಯಂತಿಗೂ ಹೇಗೆ ಮದ್ವೆ ಆಗುತ್ತೆ ಅಂತ ನಂಬ್ತಾರೋ ಅದೇ ಥರ ಆ ಕಡೆ ಧ್ರುವಂಗೂ ತುಳಸಿಗೂ ಎಂಗೇಜ್ಮೆಂಟ್ ಆಗುತ್ತೆ ಅಂತ ನಂಬಬೇಕು. ಅದೇ ನನ್ನ ಪ್ಲಾನ್.